ಗಡಿ ಉಸ್ತುವಾರಿ ಸಚಿವರ ನೇಮಕದ ಬೆನ್ನಲ್ಲೇ ಮಹಾ ಅಲರ್ಟ್ ಆಗ್ತಾ ಇದೆ. ಎಚ್.ಕೆ. ಪಾಟೀಲ್ ನೇಮಕವಾಗ್ತಾ ಇದ್ದಂತೆ ಮಹಾರಾಷ್ಟ್ರ ಸರ್ಕಾರ ಕೂಡ ಆಕ್ಟಿವ್ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮತ್ತೊಂದು ಗಡಿ ತಜ್ಞರ ಸಮಿತಿಯನ್ನು ರಚಿಸಿ ಆದೇಶವನ್ನು ಹೊರಡಿಸಿದೆ. ಸಮಿತಿಯಲ್ಲಿ ಬೆಳಗಾವಿಯ 3 ಎಂಇಎಸ್ ಮುಖಂಡರಿಗೆ ಸ್ಥಾನ ಕೊಡಲಾಗಿದೆ. ತಜ್ಞರ ಸಮಿತಿಗೆ ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ್ ಮಾನೆ ಅಧ್ಯಕ್ಷ. ಮಹಾರಾಷ್ಟ್ರ ಸರ್ಕಾರದ ಸಮಿತಿಗೆ ಬೆಳಗಾವಿಯ ಮಹೇಶ ಬಿರ್ಜೆ, ದಿನೇಶ್ ಉಳ್ಕರ್, ಮಾಲೋಜಿ ಅಷ್ಟೇಕರ್ ನೇಮಕ ಆಗಿರೋದು. ನೋಡಿ, ಎಂಇಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಮಹಾರಾಷ್ಟ್ರ ಯಾವಾಗ್ಲೂ ಎಂಇಎಸ್ ಮತ್ತು ಮಹಾರಾಷ್ಟ್ರ ಹೊಸ ಖ್ಯಾತಿಯನ್ನು ತೆಗಿತಾನೆ ಇರುತ್ತೆ. ಇತ್ತೀಚೆಗೆ ಈಗ 2 ದಿನಗಳ ಹಿಂದೆ ನಮ್ಮಲ್ಲಿ ಒಂದು ನಿರ್ಧಾರವನ್ನು ಮಾಡ್ತಾರೆ. ಕರ್ನಾಟಕ ಮಹಾರಾಷ್ಟ್ರ ನಡುವಿನ ಈ ಗಡಿ ವಿವಾದವನ್ನು ಬಗೆಹರಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡೋದು. ಅದಕ್ಕೆ ಎಚ್.ಕೆ. ಪಾಟೀಲ್ ಅವರನ್ನು ನೇಮಕ ಮಾಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅಲರ್ಟ್ ಆಗಿರಿ, ಏನೇ ಸಮಸ್ಯೆಗಳು ಬಂದ್ರೂ ನಾವು ಎದುರಿಸಬೇಕು ಅಂತ. ಅದಕ್ಕೆ ಮಹಾರಾಷ್ಟ್ರ ಇದೀಗ ಅಲರ್ಟ್ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಯಾವಾಗಲೂ ಖ್ಯಾತಿ ತಗೊಂಡು ಬಂದಿರೋದು ಮಹಾರಾಷ್ಟ್ರ ಮತ್ತು ಎಂಇಎಸ್. ಈಗ ಕರ್ನಾಟಕ ತೆಗೆದುಕೊಂಡಂಥ ಒಂದು ನಿರ್ಧಾರ ಯಾವ ರೀತಿಯಾಗಿ ಮಹಾರಾಷ್ಟ್ರವನ್ನು ಮತ್ತಷ್ಟು ಅಲರ್ಟ್ ಮಾಡುವಂತೆ ಮಾಡಿದೆ? ನಿತ್ಯ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಈಗ ಮತ್ತೆ ಸದ್ದು ಮಾಡ್ತಾ ಇದೆ ಅಂತ ಹೇಳ್ಬೋದು. 2004ರಿಂದ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಗಡಿ ವಿವಾದ ಇದೆ. ಮಹಾರಾಷ್ಟ್ರ ಸರ್ಕಾರವೇ ಬೆಳಗಾವಿ ಸೇರಿದಂತೆ 865 ಹಳ್ಳಿಗಳನ್ನ ಮಹಾರಾಷ್ಟ್ರ ಸೇರಿಸಬೇಕಂತ ಹೇಳಿ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಹಾಗಾಗಿ ಈಗಾಗಲೇ ಒಂದು ಮಹಾರಾಷ್ಟ್ರದ ಸಿಎಂ ನೇತೃತ್ವದ ಒಂದು ಉನ್ನತ ಅಧಿಕಾರಿಗಳ ಸಮಿತಿ ಕೂಡ ಇರ್ತಕ್ಕಂಥದ್ದು. ಈ ಬೆನ್ನಲ್ಲೇ ಏನು ಗಡಿ ಭಾಗದ ಕನ್ನಡಿಗರ ಒಂದು ನಿರೀಕ್ಷೆ ಅಂತ ಈಗ ರಾಜ್ಯ ಸರ್ಕಾರ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಗಡಿ ಉಸ್ತುವಾರಿ ಸಚಿವರಾಗಿ ಈಗ ಎಚ್.ಕೆ. ಪಾಟೀಲ್ ಅವರನ್ನು ನೇಮಕ ಮಾಡಿದ್ದಾರೆ. ಈ ಹಿಂದೆ ಕೂಡ ಗಡಿ ಉಸ್ತುವಾರಿ ಸಚಿವರು ಎಚ್.ಕೆ. ಪಾಟೀಲ್ ಅವರು ಕಾರ್ಯನಿರ್ವಹಿಸಿದ್ದಾರೆ. ಈಗಲೂ ಕೂಡ ಎಚ್.ಕೆ. ಪಾಟೀಲ್ ಅವರೇ ಒಂದು ಈ ಗಡಿ ಆಗಿರ್ಬೋದು ಮತ್ತು ಜಲಗಳ ಏನು ಕಾನೂನು ಹೋರಾಟ ಸೇರಿದಂತೆ ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶನ ಮಾಡುವುದಕ್ಕಾಗಿ ಒಬ್ಬ ಮಹತ್ವದ ನಾಯಕನನ್ನ ಇಲ್ಲಿ ನೇಮಕ ಮಾಡಿರ್ತಕ್ಕಂಥದ್ದು. ಇಲ್ಲಿ ಒಂದು ಅಂಶ ಏನಂದ್ರೆ ನೀತಿ ಎಚ್.ಕೆ. ಪಾಟೀಲ್ ಏನು ಮಹಾರಾಷ್ಟ್ರದ ಉಸ್ತುವಾರಿ ಮಹಾರಾಷ್ಟ್ರ ರಾಜ್ಯದ ಉಸ್ತುವಾರಿ ಕೂಡ ಆಗಿದೆ ಚುನಾವಣೆ ಸಂದರ್ಭದಲ್ಲಿ. ಹೀಗಾಗಿ ಎಚ್.ಕೆ. ಪಾಟೀಲ್ ನೇಮಕ ಮಾಡಿದ ಬೆನ್ನಲ್ಲೇ ಈಗ ಮಹಾರಾಷ್ಟ್ರ ಸರ್ಕಾರ ಮತ್ತೆ ಅಲರ್ಟ್ ಆಗಿದೆ. ಮತ್ತೆ ಒಂದು ಏನು ಗಡಿ ತಜ್ಞರ ಸಮಿತಿಯನ್ನ ರಚನೆ ಮಾಡಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಮಹಾರಾಷ್ಟ್ರ ಗಡಿ ತಜ್ಞರ ಸಮಿತಿ ಇತ್ತು, ಅದು ನಿಷ್ಕ್ರಿಯಗೊಂಡಿತ್ತು. ಈಗ ಪುನಃ ಅದನ್ನ ರಚನೆ ಮಾಡಿದ್ದಾರೆ. ಇದರಲ್ಲಿ ಈ ಬಾರಿ ಏನಂದ್ರೆ ಬೆಳಗಾವಿಯ 3 ಎಂಇಎಸ್ ನ ಮುಖಂಡರಿಗೆ ಮತ್ತು ಅವರಿಗೆ ಇಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಗಡಿ ವಿಚಾರವಾಗಿ ಏನು ಮಹಾರಾಷ್ಟ್ರ ಯಾವೆಲ್ಲ ಕಾನೂನಾತ್ಮಕ ಹೋರಾಟಗಳು ಮಾಡುತ್ತೋ ಅದಕ್ಕೆ ಇಲ್ಲಿಯ ಸ್ಥಳೀಯವಾಗಿ ಇವರು ಪೂರಕವಾದಂತ ಒಂದು ಮಾಹಿತಿ ಒದಗಿಸುವುದು ಆಗಿರ್ಬೋದು ಅಥವಾ ದಾಖಲೆಗಳನ್ನ ಒದಗಿಸುವಾಗಿರ್ಬೋದು, ಈ ರೀತಿಯ ಒಂದು ಸಮಿತಿಗೆ ಒಂದು ಸಲಹೆ ಸೂಚನೆಗಳು ಗಡಿ ಭಾಗದಲ್ಲಿರ್ತಕ್ಕಂಥ ಸಲಹೆ ಸೂಚನೆ ಕೊಡೋದಕ್ಕಾಗಿ ಏನು ಇವು 3 ಬೆಳಗಾವಿ ನೇಮಕ ಮಾಡಿದ್ದಾರೆ. ಅಂದ್ರೆ ಕರ್ನಾಟಕ ಸರ್ಕಾರ ತೆಗೆದುಕೊಂಡಂತ ಒಂದು ನಿರ್ಧಾರ ಏನಿದೆ, ನಿರ್ಧಾರದಿಂದ ಮತ್ತೆ ಮಹಾರಾಷ್ಟ್ರ ಅಲರ್ಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಏನು ಗಡಿ ಭಾಗದ ಕನ್ನಡಿಗರದ್ದು ಕೂಡ ಒಂದು ಬೇಡಿಕೆ ಇದೆ. ಏನಂದ್ರೆ ಪ್ರಮುಖವಾಗಿ ಯಾವ ರೀತಿ ಒಂದು ಮಹಾರಾಷ್ಟ್ರ ದಿಸೆ ಹೆಜ್ಜೆ ಇಡ್ತಾ ಇದ್ದು ಅದೇ ರೀತಿಯ ಮತ್ತೊಂದು ಗಟ್ಟಿ ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕು. ಗಡಿ ಕೇಸ್ಗಾಗಿ ಪ್ರತ್ಯೇಕವಾದಂತಹ ಒಂದು ತಂಡವನ್ನು ರಚನೆ ಮಾಡಬೇಕು. ಅದರಲ್ಲಿ ರಾಜಕೀಯ ನಾಯಕರು ಸೇರಿದಂತೆ ಏನು ತಜ್ಞರು ಸೇರಿದಂತೆ ಎಲ್ಲರೂ ಒಳಗೊಂಡಂತ ಒಂದು ಏನು ಸಮಿತಿಯನ್ನು ರಚನೆ ಮಾಡಬೇಕು ಅನ್ನೋ ಬೇಡಿಕೆಯನ್ನು ರಾಜ್ಯ ಸರ್ಕಾರದ ಮುಂದೆ ಇಟ್ಟಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.